ಸ್ವಲ್ಪ ದಿನ ಮಟ್ಟಿಗೆ ಅವಳನ್ನ ಇಲ್ಲಿ ಉಳಿಸ್ಕೋಬೋದಂತ ಶೌರ್ಯ ಹತ್ರ ಕೇಳಿದಾಗ ಅವ್ನ್ ಸರಿ ಅಂತಾನೆ ಹೇಳ್ದ. ಆದ್ರೆ ಇಲ್ಲಿ ನೋಡಿದ್ರೆ ಅವಳನ್ ಕೆಲ್ಸದೋಳು ಅಂತ ಹೇಳಿ ಅವಮಾನ ಮಾಡ್ತಾ ಇದ್ದಾನೆ. ಲಡ್ಡು, ನೀನ್ ಇಲ್ಲಿರೋದ್ ಬೇಡ. ನಿನ್ ಲಗೇಜ್ ಎಲ್ಲ ಎತ್ಕೊಂಡು ನನ್ ಜೊತೆ ಬಾ. ನಾನ್ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಿನ್ಗಿಲ್ಲ ಅವಮಾನ ಆದ್ರೆ ನನ್ಗೂ ಅವಮಾನ ಆದಾಗೆ. ಬಾ ಲಡ್ಡು. ಅನು ಪ್ಲೀಸ್, ಅವಳು ತುಂಬಾ ಒಳ್ಳೆ ಹುಡುಗಿ, ಅವಳು ನಮ್ಮನೆಲ್ಲೇ ಇರ್ಲಿ. ಹೌದಮ್ಮ, ಈ ಊರಲ್ಲಿ ನಿನಗೆ ಯಾರ ಪರಿಚಯ ಅಂತ ಲಡ್ಡೂನ ಕೇಳಿದಾಗ ಅವಳು ನನ್ನ ಹೆಸರು ಹೇಳಿದ್ದಾಳೆ. ಅಂದಮೇಲೆ ಇವಳನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಅದಕ್ಕೆ ಅವಳು ಈ ಮನೆಯಲ್ಲೇ ಇರ್ತಾಳೆ ಅಷ್ಟು. ಅದೆಲ್ಲ ಹೇಗ್ ಸಾಧ್ಯ ತಾತ? ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಇಲ್ಲೇಗಿರ್ತಾಳೆ? ಸರಿ ಸರಿ, ಆಗಿದ್ದಾಯ್ತು. ಇಲ್ಲೇ ಇರ್ತಾಳೆ ಬಿಡಿ. ಆಗಿದ್ದಾಯ್ತು ಅಂತ ಹೇಗ್ ಸುಮ್ನೆ ಇರೋಕ್ಕಾಗತ್ತೆ ಶೌರ್ಯ? ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಅವಳು ಹೇಗಿರ್ತಾಳೆ? ಅಂದ್ರೆ ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀಯಮ್ಮ? ಅವಳಿಲ್ಲಿ ಇರ್ಬೇಕು ಅಂದ್ರೆ ಶೌರ್ಯ ಅವಳ ಹತ್ರ ಕ್ಷಮೆ ಕೇಳ್ಬೇಕು. ವಾಟ್ ಇಸ್ ದಿಸ್ ಅನ್ನು? ಒಂದು ಚಿಕ್ಕ ವಿಷಯಕ್ಕೋಸ್ಕರ ಶೌರ್ಯ ಅವಳ ಹತ್ರ ಸಾರಿ ಕೇಳ್ಬೇಕಾ? ದಿಸ್ ಇಸ್ ಟೂ ಮಚ್. ನಿನಗೆ ಇದು ಅತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಯಾಕೆ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡ್ತಾ ಇದ್ಯಾ ನೀನು? ಒಂದ್ ಹೆಣ್ಣಿಗೆ ಅವಮಾನ ಆಗೋದು ದೊಡ್ಡ ವಿಷಯನೇ. ನನ್ ಪ್ರಕಾರ ಇದು ತುಂಬಾ ಅತಿ ಆಯ್ತು. ನಾನು ಅವಳು ನೀ ಕರ್ಕೊ ಬಂದ್ಬಿಟ್ಟಿದ್ದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಅವಮಾನ ಮಾಡ್ಲಿ ಅಂತಲ್ಲ. ಪರವಾಗಿಲ್ಲ ಬಿಡಿ, ಆಗಿದ್ದಾಗೋಯ್ತು. ಕ್ಷಮೆ ಕೇಳಿ ದೊಡ್ಡವರಾಗ ದೊಡ್ಡ ಗುಣ ಎಲ್ರಿಗೂ ಇರೋದಿಲ್ಲ. ಮುತ್ತಿನಂತ ಮಾತು ಹೇಳ್ದಿಯಮ್ಮ. ಮೊಮ್ಮಗ್ನೆ, ಕ್ಷಮೆ ಕೇಳಿ ದೊಡ್ಡವನಾಗ್ತೀಯೋ ಅಥವಾ ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡ್ಕೊಂಡು ಚಿಕ್ಕವನಾಗ್ತೀಯೋ? ಸಾರಿ ಕೇಳು ಶೌರ್ಯ. ಶೌರ್ಯ ನಿಜವಾಗ್ಲೂ ಸಾರಿ ಕೇಳ್ತಾನ? ಸಾಧ್ಯನೇ. ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡ್ತೇನೆ. ಇವತ್ತರೆಗೂ ನಿಮ್ಮ ಅಣ್ಣನ ಮುಂದೆ ತಲೆ ಬಗ್ಸಿಲ್ಲ ಅವನು. ಅದೆಲ್ಲ ಬಿಡು, ಮನೇಲಿ ಯಾರ ಹತ್ರನಾದ್ರೂ ಅವನು ಸಾರಿ ಕೇಳಿದಾನೆ ಇಲ್ಲ ತಾನೆ? ಅಂಥದ್ರಲ್ಲಿ ಯಾವುದೋ ಹೊರಗಡೆಯಿಂದ ಬಂದಿರೋ ಹುಡುಗಿ ಹತ್ರ ಅವ್ನು ಸಾರಿ ಕೇಳ್ಬಿಡ್ತಾನ. ನೋ ವೇ. ನೋಡನು, ನೀನು ಇವಳನ್ನ ಮನೆಗೆ ಕರ್ಕೊಂಡ್ಬಂದೆ. ಆದರೆ ಮನೆಯವ್ರಿಗೆ ಇವಳನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಗೊತ್ತಾಗದೆ ಮನೆ ಕೆಲಸದವಳು ಅಂತ ಹೇಳಿದೆ. ಅದಕ್ಕೆ ಐ ಆಮ್ ಸಾರಿ.